ಮಾಲಹಳ್ಳಿ ಡಿಎಸ್ಎಸ್ ನೂತನ ಪದಾಧಿಕಾರಿಗಳ ಆಯ್ಕೆ ಮಲ್ಲಿಕಾರ್ಜುನ್ ಸತ್ಯಂಪೇಟೆ ಅಭಿಮತ. ಯಾದಗಿರಿ ಜಿಲ್ಲಾ ವಡಗೇರಿ ತಾಲೂಕು ಮಾಲಹಳ್ಳಿ ಗ್ರಾಮದಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ನೂತನ ಗ್ರಾಮ ಘಟಕ ಶಾಖೆ ಹಾಗೂ ನೂತನ ಪದಾಧಿಕಾರಿಗಳು ಆಯ್ಕೆ ಮಾಡಲಾಯಿತು. ಕರ್ನಾಟಕ ರಾಜ್ಯ ರೈತ ಸಂಘದ ರೈತ ಹೋರಾಟಗಾರ ರಾಜ್ಯ ಉಪಾಧ್ಯಕ್ಷರು ಮಲ್ಲಿಕಾರ್ಜುನ ಸತ್ಯಂಪೇಟೆ ಮಾತನಾಡಿ, ರೈತರು ದಲಿತರು ಸಂವಿಧಾನ ಹಕ್ಕುಗಳ ಪಡೆಯಲು ಗ್ರಾಮೀಣ ಮಟ್ಟದಲ್ಲಿ ಸಂಘಟನೆ ಅವಶ್ಯಕತೆವಾಗಿದೆ. ಈ ನಿಟ್ಟಿನಲ್ಲಿ ಗ್ರಾಮೀಣ ಭಾಗದಲ್ಲಿ ಹೆಚ್ಚು ಸಂಘಟನೆ ಅಗತ್ಯವಾಗಿದೆ. ಸಂವಿಧಾನ ಮತ್ತು ಪ್ರಜಾಪ್ರಭುತ್ವ ಉಳಿವಿಗಾಗಿ ಹೋರಾಟ ಮಾಡೋದು ಅನಿವಾರ್ಯವಾಗಿದೆ. ಶರಣರ ನಾಡಿನಲ್ಲಿ ಕೋಮುವಾದ ಜಾತಿವಾದಗಳ ಶಕ್ತಿಗಳು ಇಮ್ಮಡಿಸಲು ನಾವೆಲ್ಲರೂ ಒಂದಾಗಿ ಹೋರಾಟ ಮಾಡಿದಾಗ ಮಾತ್ರ ಇಂಥ ಗ್ರಾಮ ಘಟಕಗಳು ಶಾಖೆಗಳು ಸ್ಥಾಪನೆ ಮಾಡಿದ್ದು ಸಾರ್ಥಕವಾಗುತ್ತದೆ. ಗ್ರಾಮೀಣ ಮಟ್ಟದಲ್ಲಿ ಮಹಿಳೆಯರು ತಾಯಂದಿರು ಮೌಢ್ಯತೆಯಿಂದ ಹೊರಬರಬೇಕು. ನಿಮ್ಮ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣವನ್ನು ಕೊಡಬೇಕು. ಸರ್ಕಾರದಿಂದ ಬರತಕ್ಕಂತಹ ಪ್ರತಿಯೊಂದು ಸೌಲಭ್ಯಗಳನ್ನು ಪಡೆಯಬೇಕು. ಆರ್ಥಿಕವಾಗಿ ಸಾಮಾಜಿಕವಾಗಿ ಸಮಾಜದಲ್ಲಿ ಮುಖ್ಯವಾಹಿನಿಗೆ ಬರಬೇಕು ಎಂದು ನುಡಿದರು. ಬುದ್ಧ, ಬಸವ, ಅಂಬೇಡ್ಕರ್ ವಿಚಾರಧಾರೆಗಳು ಪ್ರತಿಯೊಬ್ಬರ ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕೆಂದು ಕರೆ ನೀಡಿದರು. ಮಾಲಹಳ್ಳಿ ಗ್ರಾಮದಲ್ಲಿ ಗ್ರಾಮ ಶಾಖೆ ನೂತನ ಪದಾಧಿಕಾರಿಗಳು ಆಯ್ಕೆ ಮಾಡಿ ದಲಿತ ರೈತ ಸಂಘಟನೆ ಎರಡು ಕಣ್ಣು ಇದ್ದಂತೆ ಹೋರಾಟದ ಹಾದಿ ಒಂದೇ ಆಗಿದೆ. ನೀವೆಲ್ಲರೂ ಒಗ್ಗಟ್ಟಾಗಿ ಸಂವಿಧಾನ ಉಳಿವಿಗಾಗಿ ಹೋರಾಟ ಮಾಡಬೇಕು ಎಂದು ನುಡಿದರು. ಹತ್ತಿಗೂಡರ ಶರಣರೆಡ್ಡಿ ಮಾತನಾಡಿ, 12ನೇ ಶತಮಾನದಲ್ಲಿ ಬಸವೇಶ್ವರ ಅನುಭವ ಮಂಟಪದಲ್ಲಿ ಸಮಾನತೆ, ಸಮಬಾಳು, ಸಮಾನತೆ, ಸಾಮಾಜಿಕ ನಾಯಕ, ಅಸ್ಪೃಶ್ಯತೆ ಹೋಗಲಾಡಿಸಲು ಮಹಾದೊಡ್ಡ ಕ್ರಾಂತಿಯನ್ನು ಮಾಡಿದ್ದಾರೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಮ ಪರಿಸ್ಥಿತಿ ಹೇಗೆ ಇರುತ್ತಿತ್ತು ನಾವೆಲ್ಲರೂ ಅರ್ಥ ಮಾಡಿಕೊಳ್ಳಬೇಕಾಗಿದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಹುದೊಡ್ಡ ಸಂವಿಧಾನವನ್ನು ಬರೆದುಕೊಟ್ಟು ನಮ್ಮೆಲ್ಲರಿಗೆ ಸಮಾನತೆ, ಸಮಬಾಳು, ಸಮಪಾಲು, ಸಾಮಾಜಿಕ ನ್ಯಾಯವನ್ನು ಕಲ್ಪಿಸಿಕೊಟ್ಟಿದ್ದಾರೆ. ನಾವೆಲ್ಲರೂ ಈ ದೇಶದ ಜನರು ಅವರ ಋಣದಲ್ಲಿ ಇದ್ದೇವೆ. ಅವರು ಕೊಟ್ಟ ಸಂವಿಧಾನ ಭಿಕ್ಷೆಯಲ್ಲಿ ನಾವೆಲ್ಲರೂ ಇವತ್ತು ಬದುಕಿದ್ದೇವೆ. ನಾವೆಲ್ಲರೂ ಒಂದಾಗಿ ಒಗ್ಗಟ್ಟಾಗಿ ಹೋರಾಟ ಮಾಡಿ ಸಂವಿಧಾನ ಪ್ರಜಾಪ್ರಭುತ್ವ ಉಳಿವಿಗಾಗಿ ಹೋರಾಟ ಮಾಡಬೇಕಾಗಿದೆ. ಗ್ರಾಮೀಣ ಪ್ರದೇಶದಲ್ಲಿ ಶೋಷಿತ ಸಮಾಜದ ವರ್ಗದವರಿಗೆ ಶೋಷಣೆ, ದಬ್ಬಾಳಿಕೆ, ದೌರ್ಜನ್ಯ, ಸಾಮಾಜಿಕ ಬಹಿಷ್ಕಾರ ನಡೆಯುತ್ತಲೇ ಇದ್ದಾವೆ. ಕೋಮುವಾದಿ ಜಾತಿವಾದಿಗಳು ಸಮಾಜದ ಶಾಶ್ವತ ಹಾಳು ಮಾಡುತ್ತಿದ್ದೇವೆ. ಅವುಗಳನ್ನು ತಡೆಗಟ್ಟಲಿಕ್ಕೆ ಗ್ರಾಮೀಣ ಮಟ್ಟದಲ್ಲಿ ಸಂಘಟನೆ ಅವಶ್ಯಕತೆ ಇದೆ ಎಂದು ಹೇಳಿದರು. ಇನ್ನು ಹಲವರು ವೇದಿಕೆ ಮೇಲೆ ಮುಖಂಡರು ಮಾತನಾಡಿದರು. ಡಾಕ್ಟರ್ ಅಶ್ವಥ್ ಅಂತೇಜ ರಾಜ್ಯಾಧ್ಯಕ್ಷರು ಆದೇಶದ ಮೇರೆಗೆ ನೂತನ ಪದಾಧಿಕಾರಿಗಳ ಆಯ್ಕೆಯನ್ನು ಮಾಡಲಾಯಿತು. ಗ್ರಾಮದ ಅಧ್ಯಕ್ಷರು ರಾಮಪ್ಪ ಹಲ್ಕಲ್, ಉಪಾಧ್ಯಕ್ಷರು ಅಮಾತ್ಯಪ್ಪ ಕುರುಕುಂದಿ, ಕಾರ್ಯದರ್ಶಿ ಬಾಲಪ್ಪ ಲಿಂಗೇರಿ, ಸಂಘಟನೆ ಕಾರ್ಯದರ್ಶಿ ಹನುಮಂತ ಶಾಖಾ, ಖಜಾಂಚಿಯಾಗಿ ಮಲ್ಲಿಕಾರ್ಜುನ್ ದೊಡ್ಮನಿ, ಸಂಘಟನೆ ಸದಸ್ಯರಾಗಿ ಮಲ್ಲಾರೆಡ್ಡಿ ಕುರುಕುಂದಿ, ಮರಿಯಪ್ಪ ಶಾಖಾ, ಸಾಬಣ್ಣ ಲಿಂಗೇರಿ, ಹನುಮಂತ ಕಾಡಿನಗೇರಿ, ಬಸಲಿಂಗಪ್ಪ ಹೊಸ್ಮನಿ, ಹುಲಿಯಪ್ಪ ಹೊಸ್ಮನಿ, ಬಸಲಿಂಗಪ್ಪ ಶಾಖಾ, ಮೋನಪ್ಪ ತಲಗೇರ್, ಮಾನ್ಯಪ್ಪ ನರಗೇರ್, ಸಾಬಣ್ಣ ಗುರುಶಣಗಿ, ಮಂಜಪ್ಪ ಹೊಸ್ಮನಿ, ರಂಗಪ್ಪ ತೆಲುಗು, ಶರಣಪ್ಪ ಹೊಸ್ಮನಿ ಇನ್ನು ಹೆಚ್ಚಿನ ರೀತಿಯಲ್ಲಿ ಸದಸ್ಯರು ಹಾಜರಿದ್ದರು. ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಭೀಮನಗೌಡ ಮಾಲಿ ಪಾಟೀಲ್, ದಲಿತ ಮುಖಂಡರಾದ ಹನುಮಂತ ಕೊಂಗಡಿ, ಸಿದ್ದಪ್ಪ ಹೊಸ್ಮನಿ, ಸಾಬಣ್ಣ ಮಾಲಹಳ್ಳಿ, ಎಲ್ಲ ಸಮಾಜದ ಮುಖಂಡರು, ಯುವಕರು, ಮಹಿಳೆಯರು, ತಾಯಂದಿರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ವರದಿ ಅಮರೇಶ್ ನಾಯಕ್, NKS TV 4.